ಇಂದಿನ ತರಗತಿಯಲ್ಲಿ ನಿಮ್ಮ ಪಠ್ಯದ 3ನೇ ಗದ್ಯವಾದಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗವನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಈ ಲೇಖನವನ್ನು ಕನ್ನಡದ ಉದಯೋನ್ಮುಖ ಲೇಖಕಿಯಾದಂತಹ ನೇಮಿಚಂದ್ರ ಅವರು ಬರೆದಿರುವಂತಹ ಬದುಕ ಬದಲಿಸಬಹುದು ಎಂಬ ಕೃತಿಯಿಂದ ಪ್ರಸ್ತುತ ಈ ಲೇಖನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೇಮಿಚಂದ್ರ ಅವರ ಬದುಕ ಬದಲಿಸಬಹುದು ಎಂಬ ಆ ಸಂಕಲನ ಕೃತಿ ಉದಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದಂತಹ ಅಂಕಣ ಬರಹಗಳ ಸಂಗ್ರಹ. ಪ್ರತಿ ವಾರವೂ ಕೂಡ ಅವರು ಉದಯವಾಣಿ ದಿನಪತ್ರಿಕೆಯಲ್ಲಿ ಅಂಕಣವನ್ನು ಬರಿತಾ ಇದ್ರು. ಆ ಅಂಕಣ ಬರಹಗಳ ಸಂಗ್ರಹವನ್ನು ಬದುಕ ಬದಲಿಸಬಹುದು ಎಂಬ ಹೆಸರಿನಲ್ಲಿ ಶೀರ್ಷಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಆ ಒಂದು ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಲೇಖನವೇ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಈ ಲೇಖನ. ಈ ಲೇಖನ ಮನುಷ್ಯನ ಬದುಕಿಗೆ ಸಂಬಂಧಿಸಿದಂತಹ, ಮನುಷ್ಯನ ಬದುಕನ್ನ ಬದಲಾಯಿಸಬಹುದಾದಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಲೇಖನ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನ ಮುಂದೆ ನೂರಾರು ಸಾವಿರಾರು ಆಯ್ಕೆಗಳು ಇರ್ತವೆ. ಯಾವ ಮನುಷ್ಯ ಸರಿಯಾದಂತಹ ಆಯ್ಕೆಯನ್ನು ಮಾಡಿಕೊಂಡು ತನ್ನ ಬದುಕನ್ನು ಕಟ್ಟಿಕೊಡ್ತಾನೋ ಅವನ ಬದುಕು ಬದಲಾವಣೆಯಾಗುತ್ತೆ. ಯಾರು ಬದುಕಿನಲ್ಲಿ ಸರಿಯಾದ ಆಯ್ಕೆಗಳನ್ನು ಮಾಡಿಕೊಳ್ಳೋದಿಲ್ವೋ ಅವರ ಬದುಕು ಸರಿಯಾಗಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ಮನುಷ್ಯನ ಬದುಕನ್ನು ಬದಲಾಯಿಸಬಹುದಾದಂತಹ ಅತ್ಯುತ್ತಮವಾದ ಲೇಖನಗಳ ಸಂಗ್ರಹವೇ ಈ ಬದುಕ ಬದಲಿಸಬಹುದು ಅನ್ನುವಂತಹ ಕೃತಿಯ ಒಂದು ವಿಶೇಷತೆ. ಈ ಕೃತಿಯಲ್ಲಿ, ಈ ಒಂದು ಲೇಖನದಲ್ಲಿ ನಮ್ಮ ಬದುಕಿಗೆ ಸಂಬಂಧಪಟ್ಟಂತಹ ನಾವು ಎಂತಹ ಆಯ್ಕೆಗಳನ್ನು ಬದುಕಿನಲ್ಲಿ ಮಾಡಿಕೊಳ್ಳಬೇಕು ಎಂಬ ವಿಚಾರವನ್ನ ಪ್ರಸ್ತುತ ಈ ಲೇಖನದಲ್ಲಿ ಲೇಖಕಿ ಪ್ರಸ್ತಾಪ ಮಾಡ್ತಾರೆ. ಮನುಷ್ಯನ ಬೆಳವಣಿಗೆಗೆ ಅವನ ಆಯ್ಕೆಗಳು ಮುಖ್ಯ. ಮನುಷ್ಯ ಸರಿಯಾದಂತಹ ಆಯ್ಕೆಗಳನ್ನು ಬದುಕಿನಲ್ಲಿ ಮಾಡಿಕೊಂಡಾಗ ಅವನ ಬದುಕು ಉತ್ತಮವಾಗಿ ರೂಪುಗೊಳ್ಳುತ್ತೆ. ಆ ಮನುಷ್ಯ ಬದುಕಿನಲ್ಲಿ ಸರಿಯಾದ ಆಯ್ಕೆಗಳನ್ನು ಮಾಡಿಕೊಳ್ಳದಿದ್ದಾಗ ಅವನ ಬದುಕು ಸರಿಯಾದ ರೀತಿಯಲ್ಲಿ ರೂಪುಗೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಮನುಷ್ಯನ ಸಾಧನೆಗೆ, ಮನುಷ್ಯನ ಎಲ್ಲಾ ಉನ್ನತಿಗೆ, ಮನುಷ್ಯನ ಏಳಿಗೆಗೆ ಅವನ ಆಯ್ಕೆಗಳೇ ಕಾರಣ ಅನ್ನುವಂತಹ ಅಂಶವನ್ನ ನಾವು ಬಹುಮುಖ್ಯವಾಗಿ ಮನದಟ್ಟು ಮಾಡಿಕೊಳ್ಬೇಕು. ಎಲ್ಲಾ ಸಂದರ್ಭಗಳಲ್ಲಿಯೂ ನಮ್ಮ ಆಯ್ಕೆಗಳು ಬಹುಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಆದರೆ ಮನುಷ್ಯ ಆಯ್ಕೆ ಮಾಡಿಕೊಳ್ಳುವುದನ್ನು ಬಿಟ್ಟು ಕೆಲವೊಮ್ಮೆ ಅದೃಷ್ಟ ದುರಾದೃಷ್ಟಗಳ ಮೊರೆ ಹೋಗ್ತಾನೆ. ಇದಕ್ಕೆ ಪೂರಕವಾಗಿ ನಮ್ಮ ಜ್ಯೋತಿಷಿಗಳು ಕೂಡ ನಮಗೆ ಕೆಲಸ ಮಾಡ್ತಾರೆ. ನಿನಗೆ ಇಂತಹ ವಯಸ್ಸಿನಲ್ಲಿ ಅದೃಷ್ಟ ಪ್ರಾಪ್ತವಾಗುತ್ತೆ, ಒಳ್ಳೆ ಯೋಗ ಬರುತ್ತೆ, ನೀನೇನು ಚಿಂತೆ ಮಾಡಬೇಡ ಅನ್ನೋ ವಿಚಾರವನ್ನ ತಲೆಗೆ ತುಂಬಿ ಕಳಿಸ್ತಾರೆ. ಅವರು ಏನೂ ಕೆಲಸವನ್ನ ಮಾಡದೆ ಅದೃಷ್ಟವನ್ನೇ ನಂಬಿ ಕುಳಿತುಕೊಂಡು ಬಿಡ್ತಾರೆ. ಆದರೆ ಯಾರ ಬದುಕಿನಲ್ಲಿಯೂ ಕೂಡ ಅದೃಷ್ಟ ಅನ್ನೋದು ಯಾವತ್ತೂ ಕೆಲಸ ಮಾಡೋದಿಲ್ಲ. ಅದೃಷ್ಟ ಅನ್ನೋದು ಕೆಲವೊಮ್ಮೆ ಮಾತ್ರ, ಅಪರೂಪಕ್ಕೆ ಅದೃಷ್ಟ ಅನ್ನುವ ವಿಚಾರ ಕೆಲಸವನ್ನು ಮಾಡಿದ್ರೆ ಎಲ್ಲಾ ಸಂದರ್ಭಗಳಲ್ಲಿಯೂ ಅದೃಷ್ಟ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಾವು ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವುದರಿಂದ ಯಾವುದೇ ಪ್ರಯೋಜನಗಳಿಲ್ಲ ಅನ್ನುವುದನ್ನ ಮೊದಲಿಗೆ ನಾವು ಅರ್ಥ ಮಾಡಿಕೊಂಡಾಗ ಬದುಕನ್ನ ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಹಲವಾರು ಅಂಶಗಳನ್ನ
ಪ್ರಸ್ತುತ ಈ ಲೇಖನದಲ್ಲಿ ನೇಮಿಚಂದ್ರ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಲೇಖನದ ಪ್ರಾರಂಭದಲ್ಲಿ ಪೀಠಿಕೆಯಲ್ಲಿ ಕೆಲವು ಅಂಶಗಳನ್ನು ಹೇಳ್ತಾರೆ. ಅದೃಷ್ಟ ದುರಾದೃಷ್ಟಗಳ ಹೇರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಎಲ್ಲೋ ಒಮ್ಮೆ ಅಪರೂಪಕ್ಕೊಮ್ಮೆ ಘಟಿಸ್ತಾರೆ. ದುರಾದೃಷ್ಟವೂ ಕೂಡ ನಮ್ಮ ಕೈ ಮೀರಿ ನಮಗೆ ಕೆಟ್ಟದ್ದನ್ನು ಮಾಡಿಬಿಡುತ್ತೆ. ಎಲ್ಲೋ ಒಮ್ಮೆ ಅದೃಷ್ಟವೂ ಕೂಡ ನಮ್ಮ ಕೈ ಮೀರಿ ನಡೆದು ಬಿಡುತ್ತೆ. ಅಂತಹ ನಾವು ನಿರೀಕ್ಷಿಸಲಾಗದಿದ್ದಂತಹ ಸಂದರ್ಭಗಳಲ್ಲಿ ಏನಾದರೊಂದು ಒಳ್ಳೆಯದು ಘಟಿಸಿದಾಗ ನಾವು ಅದನ್ನು ಅದೃಷ್ಟ ಅಂತ ಕರೀಬಹುದು. ನಾವು ನಿರೀಕ್ಷೆ ಮಾಡದಿದ್ದಾಗ ಕೆಟ್ಟದ್ದಾದ್ರೆ ಅದನ್ನು ದುರಾದೃಷ್ಟ ಅಂತ ಕರೀಬಹುದು. ಇವೆಲ್ಲವೂ ಕೂಡ ನಮ್ಮ ಕೈ ಮೀರಿ ನಡೆಯುವಂತಹ ಘಟನೆಗಳು. ಅಂತಹ ಘಟನೆಗಳು ಮನುಷ್ಯನ ಬದುಕಿನ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅದಾಗೋದು ಎಲ್ಲೋ ಅಪರೂಪಕ್ಕೊಮ್ಮೆ. ನಾವು ಅಂದ್ಕೊಂಡಿರೋದಿಲ್ಲ, ಈಗ ಆಗುತ್ತೆ ಅಂತ ಅಂದ್ಕೊಂಡಿರೋದಿಲ್ಲ, ಆದ್ರೆ ಅದಾಗ್ಬಿಡುತ್ತೆ. ಹೀಗೆ ನಮ್ಮ ಕೈ ಮೀರಿ ನಡೆಯುವುದನ್ನ ಅದೃಷ್ಟ ಅಂತ ಕರಿಬಹುದು, ದುರಾದೃಷ್ಟ ಅಂತ ಕರಿಬಹುದು. ಆದ್ರೆ ಎಲ್ಲಾ ಸಂದರ್ಭಗಳಲ್ಲಿಯೂ ಹೀಗೆಯೇ ನಮ್ಮ ಜೀವನ ನಡೆಯುತ್ತೆ ಅಂತ ನಿರ್ಧರಿಸಿ ಸುಮ್ಮನೆ ಕುಳಿತುಕೊಳ್ಳುವುದು ಕೂಡ ತಪ್ಪಾಗಿ ಕಂಡುಬರುತ್ತೆ. ಆದರೂ ಕಷ್ಟ, ಸುಖ, ಸೋಲು, ನಿರಾಸೆಗಳು ಬಂದಾಗ ಹತಾಶೆಗೊಂಡ ಮನಸ್ಸು ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು. ಇದೊಂದು ನಮ್ಮಲ್ಲಿ ರೂಢೀಕೃತವಾಗಿ ಬಂದಿರುವಂತಹ ಒಂದು ಪದ. ಏನಾದರೂ ಕೆಟ್ಟಾಯ್ತಾ, ಏನಾದರೂ ತೊಂದರೆ ಆಯ್ತಾ, ಅಯ್ಯೋ ನನ್ನ ಅದೃಷ್ಟ ಸರಿ ಇಲ್ಲ ಬಿಡ್ರಿ, ಅಯ್ಯೋ ನನ್ನ ದುರಾದೃಷ್ಟವನ್ನ ಶಪಿಸುವಂತಹ ಕೆಲಸವನ್ನ ಮಾಡ್ತೇವೆ. ಆದರೆ ಆ ತಪ್ಪಾಗುವುದಕ್ಕೆ ಏನು ಕಾರಣ ಅನ್ನುವುದನ್ನು ಹುಡುಕಿದ್ರೆ ಆ ತಪ್ಪಿಗೆ ನಾವೇ ಕಾರಣ ಅನ್ನುವ ಸತ್ಯ ತಿಳಿಯುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಆ ಯೋಚನೆಯನ್ನು ಮಾಡೋದಿಲ್ಲ, ವಿಮರ್ಶೆಯನ್ನು ಮಾಡೋದಿಲ್ಲ. ಕೆಟ್ಟದಾಯ್ತಾ, ಅಯ್ಯೋ ನನ್ನ ದುರಾದೃಷ್ಟ ಅಂತೀವಿ. ಒಳ್ಳೇದಾಯ್ತಾ, ಅದು ನನ್ನ ಅದೃಷ್ಟ ಅಂತ ಭಾವಿಸಿಕೊಳ್ತೇವೆ. ಅದೃಷ್ಟ ದುರಾದೃಷ್ಟಗಳನ್ನು ನಂಬಿ ಬದುಕನ್ನು ನಡೆಸೋದಿಕ್ಕೆ ಹೋಗ್ತೀವಿ. ಆದರೆ ಅದೃಷ್ಟ ದುರಾದೃಷ್ಟಗಳು ಯಾವುದೇ ಮನುಷ್ಯನ ಬದುಕಿನಲ್ಲಿ ಎಲ್ಲಾ ಸಂದರ್ಭಗಳಲ್ಲಿಯೂ ಕೆಲಸವನ್ನ ಮಾಡೋದಿಲ್ಲ. ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳನ್ನು ನಮಗೆ ಬದುಕು ಕೊಟ್ಟಿದೆ. ಬದುಕು, ಜೀವನ ನಮಗೆ ಎಲ್ಲಾ ರೀತಿಯ ಆಯ್ಕೆಗಳನ್ನು ಕೊಟ್ಟಿದೆ, ಎಲ್ಲಾ ರೀತಿಯ ಅವಕಾಶಗಳನ್ನು ನಮಗೆ ಕೊಟ್ಟಿದೆ. ಅದನ್ನೇ ಬೇಂದ್ರೆ ಒಂದು ಕಡೆ ಹೇಳ್ತಾರೆ, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ. ನಮ್ಮ ಬದುಕಿದೆಯಲ್ಲ, ಈ ಬದುಕು ಹಲವಾರು ನೂರಾರು ಅವಕಾಶಗಳಿಂದ ತುಂಬಿರುವಂತಹ ಬದುಕು. ಯಾವ ಮನುಷ್ಯನಾದ್ರೂ ಏನು ಬೇಕಾದರೂ ಹಾಕಬಹುದು, ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು. ಆ ಸಾಧನೆಗೆ ಬೇಕಾಗಿರುವಂಥದ್ದು ಕೇವಲ ಒಂದೇ ಒಂದು ಅಂಶ, ಅದು ಮನಸ್ಸು ಮಾಡುವಂಥದ್ದು. ಮನಸ್ಸಿದ್ದರೆ ಮಾರ್ಗ ಅಂತ ನಾವು ಕರೀತೇವೆ. ಆ ಮನಸ್ಸೊಂದಿದ್ರೆ ಏನು ಬೇಕಾದರೂ ಕೂಡ ಸುಲಭವಾಗಿ ಜಯಗಳಿಸುವುದಕ್ಕೆ, ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮನಸ್ಸು ತುಂಬಾ ಮುಖ್ಯ ಅನ್ನುವುದನ್ನು ನಾವು ಗಮನಿಸಬೇಕು. ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ, ಸಾಧಿಸುವ ತಾಳ್ಮೆ, ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವ ಅನುಭವ ಕಥನವೊಂದು ಇಲ್ಲಿದೆ. ಸಾಮಾನ್ಯವಾಗಿ ಮನುಷ್ಯ 2-3 ಬಾರಿ ಸೋತಾಗ ನಿರಾಸೆಗೆ ಒಳಗಾಗ್ತಾನೆ. ಇದು ನನ್ನ ಕೈಯಿಂದ ಸಾಧ್ಯವಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಸುಲಭವಾಗಿ ಬಂದುಬಿಡ್ತಾನೆ. ಆದರೆ ಛಲ ಬಿಡದೆ ಅದನ್ನ ಗಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯ ಅನ್ನುವ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆಲ್ಲ ಮೇಷ್ಟ್ರುಗಳು ಹೇಳಿದಂತಹ ಕತೆ, ಥಾಮಸ್ ಅಲ್ವಾ ಎಡಿಸನ್ ಬಲ್ಬನ್ನ ಕಂಡು ಹಿಡಿದಂಥವನು. ಆ ಬಲ್ಬನ್ನ ಕಂಡು ಹಿಡಿಯುವುದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಆ ಮನುಷ್ಯ ಸೋತದ್ದು 1000 ಬಾರಿ ಅಂತೆ. 1000 ಬಾರಿ ಸೋತಂತವನು 1001ನೇ ಬಾರಿ ಗೆಲುವನ್ನು ಗಳಿಸ್ತಾನೆ.
ನಾವೆಲ್ಲ 2-3 ಬಾರಿ ಸೋತಾಗಲಿ ನಿರಾಸೆಗೊಳಗಾಗ್ಬಿಡ್ತೇವೆ. ಇದು ನನ್ನ ಕೈಲಾಗೋದಿಲ್ಲ, ಸಾಧ್ಯವೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಡ್ತೇವೆ. ಆದರೆ ಪ್ರತಿ ಬಾರಿಯೂ ಸೋತಾಗಲು ಸೋತ ದಾರಿಯಲ್ಲಿ ಹೋಗದೆ ಹೊಸ ದಾರಿಯನ್ನು ಹುಡುಕಿ ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ರೆ, ಮನಸ್ಸನ್ನು ಮಾಡಿದ್ರೆ ಗೆಲ್ಲುವುದಕ್ಕೆ ಖಂಡಿತ ಸಾಧ್ಯ. ಅಂತಹ ಬದುಕಿಗೆ ಸಂಬಂಧಪಟ್ಟಂತಹ, ಬದುಕನ್ನ ಬದಲಾಯಿಸಬಹುದಾದಂತಹ ಒಂದು ಅತ್ಯುತ್ತಮವಾದಂತಹ ಲೇಖನವನ್ನ ಪಠ್ಯವಾಗಿ ನಿಮಗೆ ಕೊಟ್ಟಿದ್ದಾರೆ. ಅದೇ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಭಾಗದಲ್ಲಿ ಮೊದಲನೇ ಭಾಗದಲ್ಲಿ ಲೇಖಕರು ಹೀಗೆ ಹೇಳ್ತಾರೆ, ಕೆಲವರ ಸ್ವಭಾವವನ್ನು ಕುರಿತು ಮಾತನಾಡ್ತಾರೆ. ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದಾಗೆ ಆಗುತ್ತೆ, ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿರಾಸೆಯ ಮನಸ್ಸುಗಳು ಹೀಗೆ ಮಾತನಾಡುವುದಕ್ಕೆ ಸಾಧ್ಯ. ಏನೋ ಆಗಬಾರದ ಒಂದು ಘಟನೆ ಸಂಭವಿಸಿದಾಗ, ಏನೋ ತೊಂದರೆಗಳು ಬಂದು ಎರಗಿದಾಗ ಸಹಜವಾಗಿ ಮನುಷ್ಯ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದ್ಬಿಡುತ್ತಾನೆ. ಏನ್ ಮಾಡಕ್ಕಾಗುತ್ತೆ ಬಿಡ್ರಿ, ಆಗೋದು ಹಾಗೆ ಆಗುತ್ತೆ, ನನ್ನ ಹಣೆ ಬರಹ ಇದ್ದಂಗೆ ಆಗುತ್ತೆ ಅಂತ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಆಗುವಂತಹ ಹಣೆ ಬರಹಗಳನ್ನ ತಪ್ಪಿಸುವಂತಹ ಒಂದು ಅವಕಾಶ ನಮಗೆ ಸಾವಿರಾರು ಬಾರಿ ಈ ಬದುಕು ನಮಗೆ ಕೊಟ್ಟಿರುತ್ತೆ. ಅದನ್ನು ನಾವು ಕಂಡುಕೊಂಡಾಗ ಸುಲಭವಾಗಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ. ಈಗ ಪರೀಕ್ಷೆಗೆ ನಮಗೆ ಇನ್ನೂ ಕೂಡ ತುಂಬಾ ಸಮಯ ಇದೆ. ಪರೀಕ್ಷೆಯಲ್ಲಿ ಗೆಲ್ಲುವುದಕ್ಕೆ ನೂರಾರು ದಿನಗಳ ಅವಕಾಶವನ್ನ ಈ ಬದುಕು ನಮಗೆ ಕೊಟ್ಟಿದೆ. ನಾನು ಫೇಲ್ ಆಗಬಾರದು, ನಾನು ಅನುತ್ತೀರ್ಣನಾಗಬಾರದು ಅನ್ನುವ ನಿರ್ಧಾರವನ್ನು ತೆಗೆದುಕೊಂಡು ಈಗಿಲಿಂದಲೇ ಶ್ರಮ ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ನಾವಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ. ಅದನ್ನ ಬಿಟ್ಟು ಅಯ್ಯೋ ನನಗೆ ಜ್ಯೋತಿಷಿ ಒಬ್ರು ಹೇಳಿದ್ದಾರೆ, ನನ್ನ ಅದೃಷ್ಟ ಚೆನ್ನಾಗಿದೆಯಂತೆ, ಈ ಸಾರಿ ತುಂಬಾ ಚೆನ್ನಾಗಿ ಪಾಸ್ ಆಗ್ತೀನಂತೆ ಅನ್ನೋ ಮಾತು ಕೇಳ್ಕೊಂಡು ಏನೋ ಓದ್ದೆ ಸುಮ್ಮನಿದ್ರೆ ಪರೀಕ್ಷೆಯಲ್ಲಿ ಏನೇನೋ ಬರಿಬೇಕಾಗುತ್ತೆ, ಆಗ ಪಾಸ್ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಂದ್ರೆ ಎಲ್ಲರ ಬದುಕಿನಲ್ಲಿಯೂ ಕೂಡ ಎಲ್ಲಾ ಸಂದರ್ಭಗಳಲ್ಲಿಯೂ ಅದೃಷ್ಟ ಅನ್ನುವುದು ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅದೃಷ್ಟವನ್ನ ನಂಬಿ ಕುಳಿತುಕೊಳ್ಳುವವನ ಬದುಕು ಉತ್ತಮವಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಅಂಶಗಳನ್ನ ನಾವು ಸರಿಯಾಗಿ ಮನದಟ್ಟು ಮಾಡಿಕೊಳ್ಬೇಕು. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ. ಆಗಲೇ ಹೇಳಿದ ಹಾಗೆ ಅದೃಷ್ಟ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ನಮ್ಮ ಪರವಾಗಿ ಕೆಲಸವನ್ನು ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದೃಷ್ಟವನ್ನ ನಂಬಿ ಕುಳಿತುಕೊಳ್ಳುವವನ ಬದುಕು ಯಾವಾಗಲೂ ಕೂಡ ಉತ್ತಮವಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆಗುವಂತಹ ಘಟನೆಗಳನ್ನು ತಪ್ಪಿಸುವುದಕ್ಕೆ ಎಷ್ಟೋ ಅವಕಾಶಗಳನ್ನು ಬದುಕು ನಮಗೆ ಕೊಟ್ಟಿರುತ್ತೆ. ಆ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಆಗುವಂತಹ ಅನಾಹುತಗಳನ್ನು ನಾವು ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಆಗಲೇ ನಮ್ಮ ಬದುಕು ಉತ್ತಮವಾಗಿ ರೂಪುಗೊಳ್ಳುವುದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತೆ. ಹೀಗೆ ಅದೃಷ್ಟ ದುರಾದೃಷ್ಟಗಳ ವಿಚಾರವನ್ನು ಹೇಳಿದಂತಹ ಲೇಖಕರು ಒಂದು ಸಂದರ್ಭವನ್ನ ನೆನಪಿಸಿಕೊಳ್ತಾರೆ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತಳಾಗಿ ಹೋಗಿದ್ದೆ. ಲೇಖಕರು ಮೈಸೂರಿನಲ್ಲಿ ಅಮ್ಮನ ಮನೆಗೆ ಹೋಗಿರ್ತಾರೆ ಕುಟುಂಬ ಸಮೇತರಾಗಿ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು. ಕೆಳಹೊಟ್ಟೆಯಲ್ಲಿ ನೋವು ಅವರ ಗಂಡ ಕೀರ್ತಿಯವರಿಗೆ ಕಾಣಿಸ್ಕೊಳ್ಳುತ್ತೆ. ಲೇಖಕಿಯ ಗಂಡನಾದಂತಹ ಕೀರ್ತಿಯವರಿಗೆ ಕೆಳಹೊಟ್ಟೆಯ ನೋವು ಕಾಣಿಸ್ಕೊಳ್ಳುತ್ತೆ. ಅಲ್ಲೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಕೀರ್ತಿ ಒದ್ದಾಡತೊಡಗಿದರು. ತುಂಬಾ ನೋವು ಹೆಚ್ಚಾಗುತ್ತೆ. ನೋವಿನಲ್ಲಿ ಒದ್ದಾಡ್ತಾರೆ. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು.
ಹತ್ತಿರದಲ್ಲಿದ್ದಂತಹ ಮಿಷನ್ ಆಸ್ಪತ್ರೆಗೆ ಕೀರ್ತಿಯವರನ್ನ ಲೇಖಕರು ಕರೆದುಕೊಂಡು ಹೋಗ್ತಾರೆ. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. ಸೋನೋಗ್ರಫಿ ಅನ್ನೋದು ಒಂದು ಮಿಷಿನ್. ಅದು ಮೂತ್ರಪಿಂಡದಲ್ಲಿ ಇರುವಂತಹ ಕಲ್ಲನ್ನ ಪತ್ತೆ ಹಚ್ಚುವಂತಹ ಸಾಧನ. ಅದರ ಮೂಲಕ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅನ್ನುವುದನ್ನ ವೈದ್ಯರು ಪತ್ತೆ ಹಚ್ಚರು. 2 ದಿನದ ಅನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ತಕ್ಷಣ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 2 ದಿನ ಆದ ಮೇಲೆ ನಾವು ಆಪರೇಷನ್ ಮಾಡೋಣ ಅಂತ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿಬಿಟ್ರು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ಲೇಖಕಿ ಕೀರ್ತಿಯವರನ್ನ ಆಸ್ಪತ್ರೆಯಿಂದ ಕರೆದುಕೊಂಡು ಬಂದು ಮಾತ್ರೆಯನ್ನು ನುಂಗಿಸಿ ಕೀರ್ತಿಯವರನ್ನ ಮಲಗಿಸಿ ಇವರು ಮನೆಯಿಂದ ಹೊರಗೆ ಬರ್ತಾರೆ. ಯಾಕೆ ಮನೆಯಿಂದ ಹೊರಗೆ ಬರ್ತಾರೆ? ಮೂತ್ರಪಿಂಡದಲ್ಲಿ ಕಲ್ಲಾಗುವುದರ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು. ಅದಕ್ಕೋಸ್ಕರ ಹೊರಬಂದವರು ಏನ್ ಮಾಡ್ತಾರೆ ನೋಡಿ, ಮುಂದೆ ಹೇಳ್ತಾರೆ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅದಕ್ಕಾಗಿ ಅವರು ಹೊರಗೆ ಬರ್ತಾರೆ. ಅವರ ಕುತೂಹಲ ಹೆಚ್ಚಾಗುತ್ತೆ. ಮೂತ್ರಪಿಂಡದ ಕಲ್ಲು ಹೇಗಾಗುತ್ತೆ, ಕಲ್ಲು ಹೇಗೆ ಫಾರ್ಮ್ ಆಗುತ್ತೆ, ಅದನ್ನ ಕಂಡು ಹಿಡಿಬೇಕಾಗಿತ್ತು, ತಿಳಿದುಕೊಳ್ಬೇಕಾಗಿತ್ತು. ಹಾಗಾಗಿ ಮನೆಯಿಂದ ಹೊರಗೆ ಬರ್ತಾರೆ. ಬಂದು ಬಹಳಷ್ಟು ಜನಗಳನ್ನು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ಮಾಡಿದಾಗ ಕೆಲವರು ಅವರಿಗೆ ಕೊಟ್ಟ ಉತ್ತರ, ಅಯ್ಯೋ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ. ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಅದೃಷ್ಟ ಇರೋರಿಗೆ ಮೂತ್ರಪಿಂಡದಲ್ಲಿ ಕಲ್ಲಾಗೋದಿಲ್ಲ. ಯಾರಿಗೋ ದುರಾದೃಷ್ಟ ಇರ್ತಕ್ಕಂಥವ್ರಿಗೆ ಮೂತ್ರಪಿಂಡದಲ್ಲಿ ಕಲ್ಲಾಗುತ್ತೆ. ಅದು ಅವರವರ ಅದೃಷ್ಟ, ಅವರವರ ದುರಾದೃಷ್ಟ ಅಂತ ಕೆಲವರು ಉತ್ತರಗಳನ್ನು ಕೊಟ್ಟರು. ಲೇಖಕರಿಗೆ ಯಾರು ಸರಿಯಾದ ಉತ್ತರವನ್ನ ಕೊಡಲೇ ಇಲ್ಲ, ಕೊಡೋದಿಕ್ಕೆ ಹೋಗಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಆಗ ಯಾರೋ ಹೇಳಿದ್ರು, ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ಯಾರೋ ಹೇಳಿದ್ರು, ಎದುರು ಮನೆ ಕಮಲಮ್ಮ ಮೇಡಮ್ಗೆ ಕಿಡ್ನಿ ಸ್ಟೋನ್ ಆಗಿತ್ತು, ಅವ್ರಿಗೆ ಈಗ ವಾಸಿ ಆಗಿದೆ ಅಂತ ಯಾರೋ ಹೇಳಿದ್ರು. ಅವ್ರ ಹತ್ರ ಹೊರಟರು ಲೇಖಕರು. ಯಾಕೆ ನಿಮಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅನ್ನುವುದನ್ನ ತಿಳಿದುಕೊಳ್ಬೇಕಾಗಿತ್ತು ಲೇಖಕರು. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ. ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಸಹಜವಾಗಿ ಪ್ರಶ್ನೆ ಕೇಳಿದೆ. ಸಾಮಾನ್ಯವಾಗಿ ಮೂತ್ರಪಿಂಡದ ಕಲ್ಲಾಗುವಂಥದ್ದು ಗಂಡಸರಿಗೆ ಹೆಚ್ಚು, ನಿಮಗೆ ಹೇಗಾಯಿತು, ಯಾಕೆ ನಿಮಗೆ ಕಿಡ್ನಿ ಸ್ಟೋನ್ ಆಯಿತು ಕೇಳು. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ನಿರ್ದಿಷ್ಟವಾದಂತಹ ಕಾರಣಗಳನ್ನ ಕೊಡ್ತಾ ಹೋಗ್ತಾರೆ. ಒಂದು ನಿಮಿಷ. ಕಮಲಮ್ಮ ಮೇಡಮ್ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಶೌಚಾಲಯ ಇರಲಿಲ್ಲ. ಅದಕ್ಕಾಗಿ ಕಮಲಾ ಮೇಡಮ್ ಏನ್ ಮಾಡ್ತಾ ಇದ್ರು, ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೆ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅನ್ನುವುದರ ಬಗ್ಗೆ ವೈದ್ಯರು ಹೇಳುವಂಥದ್ದು, ನೀರನ್ನ ಹೆಚ್ಚಾಗಿ ಕುಡಿಯದಿದ್ದರೆ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ. ಹಾಗಾಗಿ ಈ ಮಹಿಳೆ ನೀರನ್ನ ಕುಡಿಯೋದನ್ನ ಬಿಟ್ಟಿದ್ರು. ನೀರನ್ನ ಕುಡಿಯೋದನ್ನ ಬಿಟ್ಟಿದ್ದಕ್ಕೆ ಕಾರಣ ಏನು? ಅವರ ಶಾಲೆಯಲ್ಲಿ ಒಂದು ಪ್ರತ್ಯೇಕವಾದಂತಹ ಶೌಚಾಲಯ ಇಲ್ಲದ್ದು. ಬೆಳಿಗ್ಗೆ ಮನೆಯನ್ನ ಬಿಟ್ಟು ಹೊರಟ ಮೇಲೆ ಮತ್ತೆ ಬರುವವರೆಗೆ ಯಾವುದೇ ಕಾರಣಕ್ಕೆ ಅವರು ಶೌಚಾಲಯಕ್ಕೆ ಹೋಗ್ತಾ ಇರಲಿಲ್ಲ. ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅವರು ಹೆಚ್ಚು ನೀರನ್ನು ಕುಡಿತಿರ್ಲಿಲ್ಲ. ಅದಕ್ಕಾಗಿ ಆ ಕಮಲಮ್ಮ ಮೇಡಮ್ ಅವರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ಮೂತ್ರಪಿಂಡದಲ್ಲಿ ಕಲ್ಲಾಗಿರುವಂಥದ್ದು ಗೊತ್ತಾಯಿತು.
ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ವೈದ್ಯರು ಹೇಳಿದಂತಹ ಸಲಹೆಗಳನ್ನು ಪಾಲನೆ ಮಾಡಿದ್ರು. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಕಿಡ್ನಿಯಲ್ಲಿ ಸ್ಟೋನ್ ಆಗಲಿಲ್ಲ, ಮೂತ್ರಪಿಂಡದ ಕಲ್ಲು ಆಗಲಿಲ್ಲ. ಇಲ್ಲಿ ನಾವು ಒಂದು ಅಂಶವನ್ನು ಅರ್ಥ ಮಾಡಿಕೊಳ್ಬೇಕಾದದ್ದೇನು ಅಂದ್ರೆ, ಒಮ್ಮೆ ತಪ್ಪಾಗಿದೆ, ಕಮಲಮ್ಮ ಮೇಡಮ್ ಅವರಿಗೆ ಕಿಡ್ನಿ ಸ್ಟೋನ್ ಆಗಿದೆ, ಅದರಿಂದ ನೋವನ್ನು ಅನುಭವಿಸಿದ್ದಾರೆ. ಆ ನೋವಿನ ಪರಿಹಾರಕ್ಕಾಗಿ ವೈದ್ಯರ ಬಳಿಗೆ ಹೋಗಿದ್ದಾರೆ, ಆಪರೇಷನ್ ಮಾಡಿಸಿಕೊಂಡಿದ್ದಾರೆ. ವೈದ್ಯರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಹೇಳಿದ ಮಾತುಗಳನ್ನ ಪಾಲನೆ ಮಾಡಿದ್ದರಿಂದ ಅವರಿಗೆ ಮತ್ತೆಂದು ಇಂತಹ ಒಂದು ಘಟನೆ ಸಂಭವಿಸಿಲ್ಲ. ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲು ಆಗಿಲ್ಲ. ಇದಕ್ಕೆ ಪೂರಕವಾಗಿ ಮತ್ತೊಂದು ಘಟನೆಯನ್ನು ಕೂಡ ಹೇಳ್ತಾರೆ. ಇನ್ನೊಬ್ಬರ ಮನೆಗೆ ಹೋಗ್ತಾರೆ. ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ, ಮುದ್ದೇಗೌಡ ಅನ್ನುವ ಒಬ್ಬ ಗಂಡಸು, ಅವ್ರಿಗೂ ಕೂಡ ಕಲ್ಲಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅವರ ಮನೆ ಕಡೆ ಹೋಗ್ತಾರೆ. ಅವರ ಮನೆಗೂ ಹೋದೆ. ಅವ್ರು ಹೇಳ್ತಾರೆ, ಈಗ ನೀನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸ್ಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸೋದು. ನೋಡು, ಇದೇ ದೊಡ್ಡ ಆಪರೇಷನ್ ಅಲ್ಲ, ಇದೇ ಮಹಾ ಆಪರೇಷನ್ ಅಲ್ಲ, ನಾನು ಈಗಾಗಲೇ 4 ಸಾರಿ ಮಾಡಿಸ್ಕೊಂಡಿದ್ದೇನೆ ಅಂತ ಹೇಳಿದ್ರು. 2 ದೊಡ್ಡದಾಗಿ ಕೊಯ್ದ ಗಾಯದ ಗುರುತು, 2 ಸಣ್ಣದು. ಮೊದಲೆಲ್ಲ ಹೀಗೆ ಕತ್ತರಿಸ್ತಿದ್ರು. ಈಗ ನೋಡಿ, ಲೇಸರ್ ಬಂದು ತುಂಬಾ ಸುಲಭ ಹೇಳಿದ್ರು. ಲೇಸರ್ ಆಪರೇಷನ್ ಅಂತ. ಆ ಕಿರಣಗಳ ಮೂಲಕವೇ ಹೊಟ್ಟೆಯೊಳಗಿರುವಂತಹ ಕಿಡ್ನಿ ಸ್ಟೋನ್ ಅನ್ನ ಹೊಡೆಯುವಂಥದ್ದು, ನಾಶ ಮಾಡುವಂಥದ್ದು. 2 ಸಲ ಹೊಟ್ಟೆ ಕುಯ್ಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, 2 ಸಲ ಲೇಸರ್ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಯಾಕೆ ಇವರು ಪದೇ ಪದೇ ಆಪರೇಷನ್ ಮಾಡಿಸ್ಕೊಂಡ್ರು? ಕಮಲಮ್ಮ ಮೇಡಮ್ಗೆ ಯಾಕೆ ಮತ್ತೊಮ್ಮೆ ಇಂತಹ ಒಂದು ಪರಿಸ್ಥಿತಿ ಬರಲಿಲ್ಲ ಅಂದ್ರೆ, ಕಮಲಮ್ಮ ಮೇಡಮ್ ಡಾಕ್ಟರ್ ಹೇಳಿದ ಮಾತುಗಳನ್ನ ಹೇಳಿದ್ರು, ಅದನ್ನ ಪಾಲನೆ ಮಾಡಿದ್ರು. ಹಾಗಾಗಿ ಅವರಿಗೆ ಮತ್ತೆ ಕಿಡ್ನಿ ಸ್ಟೋನ್ ಆಗಲಿಲ್ಲ. ಆದ್ರೆ ಮುದ್ದೇಗೌಡರಿಗೆ ಯಾಕೆ ಪದೇ ಪದೇ ಆಯಿತು? ಅವರು ಹೇಳಿದ ಮಾತನ್ನ ಕೇಳಲಿಲ್ಲ, ಹೇಳಿದ ವಿಚಾರಗಳನ್ನ ಪಾಲಿಸಲಿಲ್ಲ. ಹಾಗಾಗಿ ಅವರಿಗೆ ಮತ್ತೆ ಮತ್ತೆ ಕಿಡ್ನಿ ಸ್ಟೋನ್ ಆಯಿತು. ಈಗ ಹೇಳ್ತಾರೆ, ಅಲ್ಲ ಅಷ್ಟು ಬಾರಿ ಕನ್ಫರ್ಮ್ ಆಯ್ತಾ? ಕೇಳಿದೆ. ಅಯ್ಯೋ, ಒಮ್ಮೆ ಬಂದ್ಮೇಲೆ ಆಗ್ತಾನೆ ಇರುತ್ತೆ, ಏನ್ ಮಾಡೋಕ್ಕಾಗುತ್ತೆ? ಉದಾಸೀನದಿಂದ ಹೇಳುದು, ಉದಾಸೀನದಿಂದ, ನೆಗ್ಲೆಕ್ಟ್ ಆಗಿ ಒಂಥರ ಬೇಜವಾಬ್ದಾರಿತನದಲ್ಲಿ ಮಾತನಾಡ್ತಾರೆ. ಏನ್ ಮಾಡಕ್ಕಾಗುತ್ತಮ್ಮ, ಒಮ್ಮೆ ಆದ್ಮೇಲೆ ಅದು ಆಗ್ತಾನೆ ಇರುತ್ತೆ, ಆದ್ಮೇಲೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ. ನಾನು ಹೇಳಿದೆ, ಅಯ್ಯೋ ಅದೆಲ್ಲ ಪಥ್ಯ ಯಾರು ಮಾಡಕ್ಕಾಗುತ್ತೆ? ಬಾಡು ತಿನ್ಬೇಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡೀರಿ ಅಂತಾರೆ. ಅದೆಲ್ಲ ಆಗುವ ಮಾತಲ್ಲ ಬಿಡಿ ಎಂದು ತಲೆ ಕೊಡವಿದರು. ತಲೆ ಕೊಡವು ಅನ್ನೋ ಒಂದು ಪದ ಇದೆಯಲ್ಲ, ಇದನ್ನ ವ್ಯಾಕರಣದಲ್ಲಿ ಎಂತ ಪದ ಅಂತ ಕರೀಬಹುದು? ಯಾರಾದ್ರೂ ಹೇಳ್ತೀರಾ? ವ್ಯಾಕರಣದಲ್ಲಿ ತಲೆ ಕೊಡವು ಅನ್ನೋ ಪದವನ್ನು ಯಾವ ರೀತಿಯ ಪದ ಅಂತ ಕರೀಬಹುದು? ನುಡಿಗಟ್ಟು. ನಿರಾಕರಿಸೋದು ಅಂತ, ಬೇಡ ಅಂತ ಹೇಳೋದಕ್ಕೆ ತಲೆ ಕೊಡುತ್ತೀವಿ ಅಂತ. ತಲೆ ಕೊಡುವುದು, ಅಯ್ಯೋ ಅದೆಲ್ಲ ಆಗದಿರೋ ವಿಚಾರ ಬಿಡಿ, ಯಾರು ಮಾಡಕ್ಕಾಗುತ್ತೆ? ಮಾಂಸ ತಿನ್ಬೇಡಿ ಅಂತಾರೆ. ಬಾಡು ಅಂದ್ರೆ ಮಾಂಸ, ಮಾಂಸ ತಿನ್ಬೇಡಿ ಅಂತಾರೆ. ಮಾಂಸ ತಿನ್ನೋದಕ್ಕಾಗುತ್ತಾ? ಹಾಲಿನ ಪದಾರ್ಥಗಳನ್ನ ಜಾಸ್ತಿ ಕುಡಿಬೇಡಿ ಅಂತಾರೆ, ಕುಡಿದೇ ಇರಕ್ಕಾಗುತ್ತಾ? ನೀರು ಜಾಸ್ತಿ ಕುಡೀರಿ ಅಂತಾರೆ, ಯಾವಾಗಲೂ ನೀರು ಕುಡಿತಾನೆ ಇರ್ಬೇಕಾಗುತ್ತಾ? ಆಗತ್ತಾ? ಅದೆಲ್ಲ ಆಗದೇ ಇರುವಂತಹ ಕೆಲಸ. ಇಲ್ಲಿ 2 ಉದಾಹರಣೆಗಳನ್ನು ನಿಮಗೆ ಕೊಡ್ತಿದ್ದಾರೆ ನೋಡಿ. ಹೇಳಿದ ಮಾತುಗಳನ್ನ ಕೇಳಿದಂತಹ ಕಮಲಮ್ಮ, ಹೇಳಿದ ಮಾತುಗಳನ್ನ ಕೇಳದೇ ಇರುವಂತಹ ಮುದ್ದೇಗೌಡ.
ಅದೆಲ್ಲ ಹಾಗೆ ಮಾತಲ್ಲ ಬಿಡಿ ಎಂದು ತಲೆ ಕೊಡಬಿದ್ದಾರೆ. ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದೆ. ಎರಡು ಘಟನೆಗಳನ್ನ, ಎರಡು ವಿಚಾರಗಳನ್ನ ತಿಳಿದುಕೊಂಡಂತಹ ಲೇಖಕರು ಮರಳಿ ಮನೆಗೆ ಬಂದು ಕೀರ್ತಿಗೆ ಹೇಳಿದರು, ನೋಡು, ನಿನ್ನ ಎದುರು ಎರಡು ಆಯ್ಕೆಗಳಿವೆ. ಏನೂ ಮಾಡದೆ ಮುದ್ದೇಗೌಡರ ತರಹ 2 ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು, ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು. 2 ಸಲಹೆಗಳನ್ನ ಕೀರ್ತಿಗೆ ಲೇಖಕರು ಕೊಟ್ಟರು. ಮುದ್ದೇಗೌಡರ ತರಹ ಆಗಾಗ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂದ್ರೆ ನೀನು ಯಾವುದೇ ಪಥ್ಯಗಳನ್ನ ಪಾಲಿಸದೇ ಇರುವಂಥದ್ದು. ಯಾವಾಗಲೂ ಆಪರೇಷನ್ ಆಗೋದೇ ಬೇಡ ಅನ್ನೋದಾದ್ರೆ ಕಮಲಮ್ಮ ಮೇಡಮ್ ತರಹ ಹೇಳಿದ ಮಾತುಗಳನ್ನ ಪಾಲಿಸುವಂಥದ್ದು ಅಂತ ಹೇಳಿ, ಮೊಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು. 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ, ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು. ಈಗಲೇ ನೀರು ಕುಡಿಯೋಕೆ ಶುರು ಮಾಡೋಣ, ಎಳೆನೀರು ತರ್ತೀನಿ ಎಂದು ಹೇಳಿ ಹೊರಟೆ. ಲೇಖಕರು ಒಂದು ನಿರ್ಧಾರಕ್ಕೆ ಬಂದರು, ಇನ್ನು ಮೇಲೆ ಆಪರೇಷನ್ ಆಗಬಾರ್ದು, ಇದೇ ಕೊನೆಯ ಆಪರೇಷನ್ ಆಗಬೇಕು. ಹಾಗಾಗಿ ನಾನು ನೀರು ತರ್ತೇನೆ, ಎಳೆನೀರನ್ನು ತರ್ತೇನೆ ಅಂತ ಹೇಳಿ ಅವರು ಹೊರಟರು. ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತಕ್ಷಣ ಕಲ್ಲೇನು ಕರಗೋಲ್ಲ. ಬೇಸರದಿಂದ ಕೀರ್ತಿ ಹೇಳಿದ್ರು, ಏನೀಗ ಕುಡಿದ ತಕ್ಷಣ ಕರಗೋಗ್ಬಿಡುತ್ತಾ, ಆಮೇಲೆ ಮಾಡೋಣ ಬಿಡು ಅಂತ ಸ್ವಲ್ಪ ಬೇಸರದಿಂದಲೇ ಕೀರ್ತಿ ಮಾತನಾಡೋದು. ಅದಕ್ಕೆ ಲೇಖಕರು ಕರಗದೇ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡಿಕೋ ಎಂದು ಕದರಿದೆ. ಕೊಡದಪ್ಪಲೆ ನೀರು ತಂದು ಇಟ್ಟೆ, ಎಳನೀರು ಬಾರ್ಲಿ ವಾಟರ್ ಸುರಿದೆ. 2 ದಿನ ನೀರು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ರು. ಆಪರೇಷನ್ ದಿನ ಬಂತು, ಆಸ್ಪತ್ರೆಗೆ ಅಡ್ಮಿಟ್ ಆದದ್ದಾಯಿತು. ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು. ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದು ಹುಡುಕಿಯೇ ಹುಡುಕಿದ್ರು. ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. 2 ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಆ ಕಲ್ಲು ಕರಗಿ ಹೋಗಿತ್ತು. ಅಂದಿನಿಂದ ನೀರಿನ ಮಹಿಮೆ, ನನ್ನ ಸಲಹೆಯ ಮಹಿಮೆ ಅರಿತ ಪತಿ ನೀರು ಕುಡಿದು ಇಲ್ಲಿಯವರೆಗೂ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಯಾಕೆಂದ್ರೆ ಆಯ್ಕೆ ನಮ್ಮ ಕೈಯಲ್ಲಿ. ನೋಡಿ, ಇಲ್ಲಿ 2 ಸ್ಪಷ್ಟವಾದಂತಹ ಉದಾಹರಣೆಗಳನ್ನ ಲೇಖಕರು ನಮಗೆ ಇಲ್ಲಿ ಕೊಡ್ತಾರೆ. ಕಮಲಮ್ಮ ಮೇಡಮ್ ಅನ್ನುವಂತಹ ಒಂದು ಘಟನೆ, ಮುದ್ದೇಗೌಡರು ಅನ್ನುವ ಇನ್ನೊಂದು ಘಟನೆ. ಇಲ್ಲಿ ಇವರಿಬ್ಬರಿಗೂ ಕೂಡ ಕಿಡ್ನಿ ಸ್ಟೋನ್ ಆಗಿರುವಂಥದ್ದು. ಒಬ್ಬರಿಗೆ ಮತ್ತೆಂದೂ ಆಪರೇಷನ್ ಮಾಡಿಸಿಕೊಳ್ಳುವಂತಹ ಅವಶ್ಯಕತೆ ಒದಗಿ ಬಂದಿಲ್ಲ. ಮುದ್ದೇಗೌಡರು ಮತ್ತೆ ಆಪರೇಷನ್ಗೆ ಒಳಗಾಗಿದ್ದಾರೆ. ಯಾಕೆ ಅನ್ನುವುದನ್ನು ನಾವು ಪರಿಶೀಲಿಸಿ ನೋಡೋದಾದ್ರೆ, ಕಮಲಮ್ಮ ಮೇಡಮ್ ಅವರು ವೈದ್ಯರು ಹೇಳಿದಂತಹ ಸಲಹೆಗಳನ್ನ ಅಚ್ಚುಕಟ್ಟಾಗಿ ಪಾಲನೆಯನ್ನ ಮಾಡಿದರು, ನಿರ್ವಹಿಸಿದ್ರು. ಹಾಗಾಗಿ ಅವರಿಗೆ ಮತ್ತೆಂದು ಕಿಡ್ನಿ ಸ್ಟೋನ್ ಆಗುವಂತಹ ಸಂದರ್ಭವೇ ಒದಗಿ ಬಂದಿಲ್ಲ. ಆದರೆ ಮುದ್ದೇಗೌಡರು ಅದ್ಯಾವುದೇ ಪಥ್ಯಗಳನ್ನ ಪಾಲನೆ ಮಾಡದೆ, ಹೇಳಿದ ಒಂದೂ ಮಾತುಗಳನ್ನ ಕೇಳದೆ ಮತ್ತೆ ಕಿಡ್ನಿ ಸ್ಟೋನ್ ಆದ ಕಾರಣದಿಂದಾಗಿ ಆಪರೇಷನ್ಗೆ ಒಳಗಾಗಿದ್ದಾರೆ. ಹಾಗಾಗಿ ಹೇಳಿದ ಮಾತುಗಳನ್ನು ಕೇಳುವುದು, ಹೇಳಿದ ಮಾತುಗಳನ್ನು ಪಾಲಿಸುವಂಥದ್ದು ಜೀವನದಲ್ಲಿ ಬಹುಮುಖ್ಯವಾದಂತಹ ಆಯ್ಕೆ ಆಗಬೇಕು. ಬಹುತೇಕವಾಗಿ ಹೇಳುವವರು ಯಾರೂ ಕೂಡ ಕೆಟ್ಟದ್ದನ್ನ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಕೆಲವರು ಕೆಟ್ಟದ್ದನ್ನು ಹೇಳಬಹುದು, ಆದರೆ ಎಲ್ಲರೂ ಕೆಟ್ಟದ್ದನ್ನೇ ಹೇಳ್ತಾರೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳು ಹೇಳ್ತಾರೆ, ಗುರು ಹಿರಿಯರು ಹೇಳ್ತಾರೆ. ಅಂತಹ ಮಾತುಗಳನ್ನು ನಾವು ಎಷ್ಟೋ ಬದುಕಿನಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಬದುಕು ಎಷ್ಟೋ ಉದ್ಧಾರವಾಗುತ್ತೆ, ಎಷ್ಟೋ ಬದಲಾವಣೆ ಆಗುತ್ತೆ. ಹಾಗಾಗಿ ಹೇಳಿದ ಮಾತುಗಳು ನಮ್ಮ ಜೀವನಕ್ಕೆ ಬಹುಮುಖ್ಯವಾದಂತಹ ಮಾರ್ಗದರ್ಶಕ ಅಂಶಗಳಾಗ್ತವೆ ಅನ್ನುವುದನ್ನು ಮನದಟ್ಟು ಮಾಡಿಕೊಂಡಾಗ ಮಾತ್ರ
ನಮ್ಮ ಬದುಕನ್ನು ನಾವು ಬದಲಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಹೇಳಿದ ಮಾತುಗಳನ್ನು ಕೇಳಿ ಆ ಮಾತುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನುವುದನ್ನು ಪ್ರಸ್ತುತ ಈ ಲೇಖನದಲ್ಲಿ ಲೇಖಕರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ಈ ಭಾಗವನ್ನು ನಿಲ್ಲಿಸ್ಕೊಳ್ಳೋಣ.